ಸೊ ಇವತ್ತು ನಮ್ಮೊಂದಿಗೆ ಒಬ್ಬ ಮುಖ್ಯ ಅತಿಥಿ ಮಿಸ್ಟರ್ ಜಯರಾಮ್ ರಮೇಶ್ ಅಂತ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಲ್ಲಿ ಯಶಸ್ವಿಯಾಗಿ ಮೊದಲನೇ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ನಮ್ಮೊಂದಿಗಿದ್ದಾರೆ. ಇವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಒಂದು 6 ವಾರ ಆಗಿದೆ. ಇವಾಗ ಆಲ್ಮೋಸ್ಟ್ ನಾರ್ಮಲ್ ರೆಗ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಅವರು ಸ್ಲೋ ಆಗಿ ರಿಕವರಿ ಆಗ್ತಿದ್ದಾರೆ. ಸೊ ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಯಾರಿಗೆ ಕೊನೆಯ ಹಂತದ ಲಿವರ್ ಸಮಸ್ಯೆ ಇರುತ್ತೆ ಅವ್ರಿಗೆ ಫೈನಲ್ ಆಗಿ ಸೊಲ್ಯೂಷನ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಇದ್ರ ಬಗ್ಗೆ ಮಾಹಿತಿ ಬಂದು ಡಾಕ್ಟರ್ ಸತೀಶ್ ರಾವ್, ಡಾಕ್ಟರ್ ನಿಶ್ಚಯ್ ನಿಮಗೆ ಡೀಟೇಲ್ ಆಗಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮೇನ್ ಆಗಿ ಕಾರಣ ಅಂತ ನೋಡಿದ್ರೆ ಇನ್ನೂ ಸಹ ಮದ್ಯಪಾನ ಲಿವರ್ ಸಮಸ್ಯೆಗೆ. ಅದಾದ ನಂತರ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಈ ನಡುವೆ ಫ್ಯಾಟಿ ಲಿವರ್ ಅಂತ ನೋಡ್ತೀವಿ. ಸೊ ಮಿಸ್ಟರ್ ಜಯರಾಮ್ ರಮೇಶ್ ಅವ್ರಿಗೆ ಒಂದು ಯುನೀಕ್ ಪಿತ್ತನಾಳದ ತೊಂದರೆ, ಇದರಲ್ಲಿ ಯಾವುದೂ ಇಲ್ಲದೆ ಒಂದು ಪಿತ್ತನಾಳದ ತೊಂದರೆ. ಇದನ್ನ ಪ್ರೈಮರಿ ಸ್ಕ್ಲಿರೋಸಿಸ್ ಕೊಲಾಂಜೈಟಿಸ್ ಅಂತೀವಿ. ಇದು ಒಂಥರ ಆಟೋ ಇಮ್ಯೂನ್ ಲಿವರ್ ಕಂಡೀಷನ್. ದೇಹನೇ, ನಮ್ಮ ದೇಹದಲ್ಲಿರೋ ಆಂಟಿಬಾಡೀಸ್ ಪಿತ್ತನಾಳನ್ನ ಅಟ್ಯಾಕ್ ಮಾಡಿ ಅದರಿಂದಾಗಿ ಲಿವರು ಅವ್ರದ್ದು ಡ್ಯಾಮೇಜ್ ಆಗಿತ್ತು. ಅವ್ರು ಆಲ್ಮೋಸ್ಟ್ ಒಂದು 4 ತಿಂಗಳಿಂದ ವೇಟಿಂಗ್ ಲಿಸ್ಟ್ ಅಲ್ಲಿದ್ದರು. ದೇವರ ದಯದಿಂದ ಅವರಿಗೆ ಬ್ಲಡ್ ಗ್ರೂಪ್ ಕಂಪ್ಯಾಟಬಲ್ ಆರ್ಗನ್ ಡೋನರ್ ಅಲೋಕೇಟ್ ಆಗಿದೆ. ಸೊ ನಾವು ಏನೇ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಇದರಲ್ಲಿ ಆರ್ಗನ್ ಡೊನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮಲ್ಲಿ ಈಗ ಜಯಂತ್ ಸರ್ ಹೇಳಿದಂಗೆ ಕಳೆದ 1 ತಿಂಗಳಲ್ಲಿ ಸುಮಾರು 15 ದಿನ ಗ್ಯಾಪಲ್ಲಿ 3 ಲಿವರ್ ಟ್ರಾನ್ಸ್ಪ್ಲಾಂಟ್ ಯಶಸ್ವಿಯಾಗಿ ಕೈಗೊಂಡಿದ್ದೀವಿ. ಇದು ಕೇವಲ ಪೇಷಂಟ್ಗೆ ಒಂದು ಹೊಸ ಜೀವನ ಅಷ್ಟೇ ಇರುವುದಿಲ್ಲ. ಈಗ ನಮ್ಮ ಹಾಸ್ಪಿಟಲ್ ಅಥವಾ ಈ ಭಾಗದ ಜನರಿಗೆ, ಮೈಸೂರು ಅಂತ ಜಾಗ ಅಥವಾ ಮೈಸೂರು ಸುತ್ತಮುತ್ತಲಿನ ಜಾಗದಲ್ಲಿರುವಂತಹ ಪೇಷಂಟ್ಸ್ಗಳಿಗೆ ಹತ್ತಿರದಲ್ಲೇ ಅವರಿಗೆ ಇಂಥ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಟೀಮ್. ನಾನು ಎಸ್ಪೆಷಲಿ ಎಲ್ಲರೂ ಆಗ್ತದೆ ಈಗ ಟೀಮಲ್ಲಿ ಕೇವಲ ಸರ್ಜನ್ಸ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಅನಸ್ಥೆಟಿಸ್ಟ್, ಇಂಟೆನ್ಸಿವಿಸ್ಟ್, ಈವನ್ ಕೋಆರ್ಡಿನೇಟರ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್, ಟೆಕ್ನಿಷಿಯನ್ಸ್, ನರ್ಸಸ್, ಪ್ರತಿಯೊಬ್ಬರು ಪಾಲು ಬಹಳ ಮುಖ್ಯ. ಒಬ್ಬೊಬ್ಬರು ಕೊಡುಗೆನೂ ಈ ಒಂದು ಪೇಷಂಟ್ ಗುಣಮುಖರಾಗಿ ಹೊರಗೆ ಬರಬೇಕು ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಸೊ ಅಂಥ ಒಂದು ಒಳ್ಳೆ ಟೀಮ್ ಇದೆ ಅನ್ನೋದನ್ನ ನಾನು ನಿಮ್ಮೆಲ್ಲರಿಗೂ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿ ಸುತ್ತಮುತ್ತಲಿನ ಪೇಷಂಟ್ಸ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಇನ್ನೊಂದೇನೆಂದರೆ ಸರ್ಜನ್ಸ್, ಆಲ್ದೋ ನಮ್ಮ ಸರ್ಜನ್ಸ್ ಬೆಂಗಳೂರಿಂದ ಟೀಮ್ ಬರ್ತಾರೆ. ಟ್ರಾನ್ಸ್ಪ್ಲಾಂಟ್ ಆದ ನಂತರವೂ ನಮ್ಮ ಅನಸ್ಥೆಟಿಸ್ಟ್, ಚೀಫ್ ಅನಸ್ಥೆಟಿಸ್ಟ್ ಇರ್ಬೋದು ಅಥವಾ ಸರ್ಜನ್ಸ್ ಟೀಮ್ ಇರ್ಬೋದು, ಒಬ್ಬರು 24 ಗಂಟೆ ಮೈಸೂರಿನಲ್ಲೇ ಉಳಿದು ಪೇಷಂಟ್ ಪೂರ್ತಿಯಾಗಿ ಸೇಫ್ ಝೋನಲ್ಲಿ ಇದ್ದಾರೆ ಅಂತ ಆದಮೇಲೆ ಕೆಲವು ಸಲ ಏನಾಗ್ತದೆ, ಅಕಸ್ಮಾತ್ ಸ್ಮಾಲ್ ಇಶ್ಯೂಸ್, ಬ್ಲೀಡ್ ಆಗ್ಬೋದು, ಏನಾದರೂ ಆದರೆ ರೀ ಎಕ್ಸ್ಪ್ಲೋರ್ ಮಾಡಬೇಕಾಗ್ಬೋದು. ಆ ಥರ ಸನ್ನಿವೇಶ ಉಂಟಾದರೆ ನಾವು ಅವೈಲೇಬಲ್ ಇದ್ದೀವಿ 24 ಗಂಟೆ ಎಲ್ಲ, ಯಾವಾಗ ಬೇಕಾದರೂ ವಿ ಆರ್ ಆನ್ ಅವರ್ ಟೋಸ್ ಟು ಪ್ರೊಟೆಕ್ಟ್ ಅವರ್ ಪೇಷಂಟ್ಸ್ ಹೆಲ್ತ್ ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. I'm really grateful to God. Without God, nothing happens. He creates condition for things to happen, but then action by people. So I do have some needs, etc. So we were considering to visit of all these directions, but somehow we gave our faith in team here. Manipal Hospital started Dr. Nischay's team. So I have extra help and we got doctor there. An entire team of, like they said, this is a very complex and extremely